ಪಂಚಾಯತಿ ಮುಂಭಾಗ ತಿಕ್ಕ ಎಲ್ಲ ಮಾತಾಡ್ತಾನ ಅಕ್ಕನ್ ಗಾಂಡು ಅವನೆಲ್ಲಿ ಚೂತ್ಯ ಪ್ರಕಾಶ್ ರೈ ಸತ್ತೋಗೋನ ತಿಕ್ಕ ಎಲ್ಲ ದೇಶದ್ದೆಲ್ಲ ಮಾತಾಡ್ತಾನೆ, ಬೇಡದೆಲ್ಲ ಮಾತಾಡ್ತಾನೆ. ಎಲ್ಲ ಅವ್ನ್ ಗಾಂಡು ಅವ್ನ್ ಪರ ವಹಿಸ್ಕೊಂಡು ನನ್ನ ಪ್ರೊಫೈಲ್ ಅಲ್ಲೇ ಒಂದಿಷ್ಟು ಜನ ಇದಾರೆ ಗಾಂಡುಗಳು, ಸಿಂಗರ್ಸ್ಗಳು, ಹೀರೋಗಳು, ನಮ್ಮನ್ ಕ್ಯಾಮ್ರಾಮನ್ಗಳು ಎಲ್ಲ ಎಲ್ಲಿದ್ರು ಗಾಂಡುಗಳ. ಒಂದ್ ಪೋಸ್ಟ್ ನೋಡಿಲ್ಲ ಬೆಳಗ್ಗೆಯಿಂದ ನಿಮ್ದು. ಈಗಾದ್ರೂ ಉಗ್ದಿದ್ದೀನಿ ಅವ್ನ ಅಕ್ಕನ್, ಈಗಾದ್ರೂ ನೈಟ್ ಆದ್ರೂ ಹಾಕ್ರೋ ಗಾಂಡುಗಳ. ಬೆಳಿಗ್ಗೆಯಿಂದ ಅಂದ್ರೂ ನಿಮ್ ಯೋಗ್ಯತೆಗೆ ಒಂದು ಪೋಸ್ಟ್ ಹಾಕಿಲ್ಲ. ಬೆಳಿಗ್ಗೆಯಿಂದ ನಾನು ಟಿವಿಲಿ ಏನ್ ನಡೀತಿದೆ ಅನ್ನೋದಕ್ಕಿಂತ ನಿಮ್ ಪೋಸ್ಟ್ಗಳು ನೋಡ್ತಾ ಇದೀನಿ. ಯಾಕಂದ್ರೆ ನೀವು ದೊಡ್ಡ ಧ್ವನಿಗಳಲ್ಲ, ಗಂಡಸವರು, ನಕಲಿ ದೇಶಭಕ್ತರಲ್ಲ ನೀವು, ಒರಿಜಿನಲ್ ದೇಶಭಕ್ತರು. ನಾವ್ ಅವನಮ್ಮನ್ ಯಾವ ಬಿಜೆಪಿ ಅವನು ನಮ್ಮನ್ ಕೊಂಡ್ಕೊಂಡಿಲ್ಲ. ಅವನ ಅಕ್ಕನ ಅವ್ರ ಅಪ್ಪನಂಗೆ ಅವ್ರು ಬಂದ್ ನಮ್ಮ ಹತ್ರ ನೇರ ಡಿಸ್ಕಷನ್ ಮಾಡೋ. ಅವ್ರ ಅಪ್ಪನಂಗೆ ಹಿಂದುತ್ವ ಗೊತ್ತು, ಹಿಂದುತ್ವದ ಪರ, ದೇಶದ ಪರ ಮಾತ್ರ ಅವ್ನ ಅಮ್ಮನ್ ಬಿಜೆಪಿ ಗುಲಾಮ್ರಂತಲ್ಲ. ಅವನ ಅಕ್ಕನ ಅವ್ರಿಗೆ ಬಂದ್ ನಮ್ಮ ಪರ ಬೆಳಗಿನ ಸಾಯಂಕಾಲ ಜೈರ್ ಹಾಕಿಂದ ಪ್ರಚಾರ ಮಾಡಕ್ಕೆ 500 ರೂಪಾಯಿ ಕೊಟ್ಟು ಕಳಿಸ್ತೀವಿ. ಯಾವನ್ ಪರ, ಯಾವ ಪಕ್ಷದ ಪರ ಬಂದ್ ಮಾತಾಡ್ತಿಲ್ಲ ಗುರು. ಒಂದ್ ಹೆಣ್ಣಿನ ಪರ. ಇವತ್ತು ಅವ್ನ ಅಮ್ಮನ ಅಲ್ಲ ಆಯ್ತು, ನಾಳೆ ನಮ್ಮ ಮನೆಗೆ ಬರ್ತಾರೆ, ನಿಮ್ ಮನೆಗಳಿಗೆ ಬರ್ತಾರೆ. ಬಂದ್ ಮಾತಾಡ್ರೋ. ತಾಕತ್ತಿಲ್ವೇನೆ ಅವನು ಗಂಡ್ಸು? ಒಂದಿಷ್ಟೇಷ್ಟು ಜನ ಪೋಸ್ಟ್ ಆಗ್ತಿದಾರೆ, ಒಂದಿಷ್ಟೇಷ್ಟು ಜನ ಇನ್ನ ಉಳಿದವ್ರಿಗೆಲ್ಲ ಗಂಡಸ್ತಾನೆ ಇಲ್ವಾ ಏನೋ? ಬಂದ್ ನಿಮ್ಗೆ ಚುಚ್ಬಿಡ್ತಾರೆ. ಗಂಡಸ್ ಯಾವತ್ತಿದ್ರು ಸಾಯ್ಬೇಕು ಗುರು, ಯಾವತ್ತಿದ್ರು ಸಾಯ್ಬೇಕು. ಸತ್ತೋಗ್ರು. ಇಂಥ ಬಾಳೋದಕ್ಕಿಂತ ಸತ್ತೋಗ್ರಿ ಸುಮ್ನೆ. ಅಲ್ಲಿ ಯಾರೋ ಒಂದ್ 4-5 ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಕಾರ್ಯಕರ್ತರು ಬಂದು ಯಾವಾಗ್ಲೂ ಒಯ್ಕೊಂಡು ಬರ್ಕೊಂಡು ಸಾಯ್ತಿರ್ತಾರೆ, ಎಚ್ಚರ ಆಗಿರ್ರಿ ಹಂಗೆ ಹಿಂಗೆ ಅಂತ. ಅವರನ್ನೇ ಟ್ರೋಲ್ ಮಾಡ್ತೀರಾ, ಅವರನ್ನೇ ಅವ್ರಿಗೆ ಇನ್ನೊಂದು ಪಟ್ಟ ಕಟ್ತೀರಾ. ನೀವ್ ಮಾಡ್ರೋ ಅದನ್ನ. ಫಸ್ಟ್ ನಿಮ್ ಯೋಗ್ಯತೆ ತೋರಿಸ್ಕೊಂಡು ನೀವ್ ಮಾಡ್ರೋ. ಯಾರೋ ಒಬ್ಬ ಬಂದು ಧ್ವನಿ ತಕ್ಷಣ ಅವ್ನಿಗೆ ಮಾಡಕ್ ಕೆಲ್ಸಿಲ್ಲ. ಹೌದು ಗುರು, ನಿಮ್ ಮಾಡಕ್ ಕೆಲ್ಸಿಲ್ಲ, ಅವ್ನು ಮಾಡ್ತಿದ್ದ, ನೀನ್ ಕಿತ್ತು ದಬಾಗ್ತಾ ಇದೀಯಾ? ನಿಮ್ ಯೋಗ್ಯತೆ ನಿಮ್ ಪೋಸ್ಟ್ ತೆಗೆದು ನೋಡ್ಕೊಳ್ರ. ನಿಮ್ ಫೇಸ್ಬುಕ್ ಏನಕ್ಕೆ ಯೂಸ್ ಮಾಡ್ತೀರಾ? ವಾಟ್ಸ್ಆಪ್ ಸ್ಟೇಟಸ್ ಏನಕ್ಕೆ ಯೂಸ್ ಮಾಡ್ತೀರಾ? ಬರ್ಬಿಟ್ರೆ ಒಂದು ಪೋಸ್ಟ್ ಶೇರ್ ಮಾಡ್ಬಿಟ್ರೆ ನೀವು ಅವ್ರ ಕಣ್ಣಿಗೆ ತಪ್ಪ ಕಾಣಿಸ್ಕೊಂಡ್ಬಿಡ್ತೀರಾ, ಒಂದ್ ವರ್ಗದವ್ರು ಅಂತ ಅನ್ಸ್ಕೊಂಡ್. ನಿಮಗೆ ನಾಚಿಕೆ ಆಗಲ್ವಾ? ಯಾರನ್ನ ಓಲೈಕೆ ಮಾಡ್ಕೊಳಕ್ ಹೋಗಿ ಒಂದ್ ಹುಡುಗಿ ಸಾವಕ್ ಧ್ವನಿ ಎತ್ತುತ್ತಿಲ್ಲ. ನೀವೆಂತ ಗಂಡಸ್ರು? ನೀವು ಜಿಗ್ಲು ಗಂಡಸೇ ಅಲ್ಲ. ಅದೇ ಬೇರೆ ಯಾರಾದ್ರೂ ಒಂದು ಮಾಡ್ಬಿಟ್ಟಿದ್ರೆ ಇಷ್ಟೊಳಗಡೆ ಏನು ಅಲ್ಲೆಲ್ಲೋ ಇರೋ ಮೋದಿ, ಅಲ್ಲೆಲ್ಲೋ ಇರೋ RSS, ಅಲ್ಲೆಲ್ಲೋ ಇರೋ ಹಿಂದೂ ಸಂಘಟನೆಗಳು. ಸಂಬಂಧನೇ ಇಲ್ಲ ಗುರು ಹಿಂದೂ ಸಂಘಟನೆಗಳಿಗೆ, RSSಗೆ. ಅದನ್ನೆಲ್ಲ ಕರ್ಕೊಂಡು ಬರ್ತಿದ್ರಿ. ಎಂಜುಲ್ ಕಾಸಿಗೆ 4 ದಿನಕ್ಕೆ ಪಕ್ಷ ಬದಲಾಯಿಸ್ತೀರಾ. ಇವತ್ತಿದ್ದಿಲ್ಲ ಭಾರತ್ ಮಾತಾಗೆ ಜಯಂತಿರಾ. ಸರ್ಕಲ್ಗೆ ಪಂಚಾಯತಿ ಮುಂಭಾಗ